ಬೇಕೇ ಬೇಕು ಸಿಎಂ ಸ್ಥಾನ, ಬೇಕೇ ಬೇಕು ಸಿಎಂ ಸ್ಥಾನ. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯ, ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ. ಸಿಎಂ ಸ್ಥಾನ, ಬೇಕೇ ಬೇಕು ಸಿಎಂ ಸ್ಥಾನ. ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು ದಲಿತ ಸಮುದಾಯದ ನಾಯಕರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ. ಪರಮೇಶ್ವರ್ ಹಾಗೂ ಕೆ.ಎಚ್. ಮುನಿಯಪ್ಪ ಅವರಲ್ಲಿ ಯಾರನ್ನಾದರೂ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು. ನಾವು 30/1/2026 ದಲಿತ ಮುಖ್ಯಮಂತ್ರಿಯಾಗಿ ಮಠ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ಆಯೋಜನೆ ಮಾಡಿದ್ವಿ ನಾವು 30ನೇ ತಾರೀಕಲ್ಲಿ. ಯಾಕಂತಂದ್ರೆ ಈಗ ಆ ಒಂದು ಸಮಯ ಕೂಡಿ ಬಂದಿದೆ. ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟರು. ಈಗ ರಾಜೀನಾಮೆಯನ್ನು ತೆರವಾಗಿರ್ತಕ್ಕಂಥ ಸಿಎಂ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡದ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಅವರನ್ನಾಗಿರ್ಬೋದು, ಕೆ.ಎಚ್. ಮುನಿಯಪ್ಪ ಅವರನ್ನಾಗಿರ್ಬೋದು ಅಥವಾ ಜಿ. ಪರಮೇಶ್ವರ್ ಅವರನ್ನಾಗಿರ್ಬೋದು, ಇವರಿಗೆ ಯಾರನ್ನಾದ್ರೂ ಒಬ್ಬರು ಸಿಎಂ ಸ್ಥಾನಕ್ಕೆ ಆಯ್ಕೆಯನ್ನ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದಲಿತರಿಗೆ 70 ವರ್ಷಗಳಿಂದ ಮೋಸ ಮಾಡಿಕೊಂಡು ಬಂದಿದೆಯಲ್ಲ, ಆ ಋಣವನ್ನ ತೀರಿಸಲಿಕ್ಕೆ ಇದು ಒಂದು ಸದಾವಕಾಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳು ಸಹ ಕಳೆದರೂ ಸಹ ಈ ಮೂಲ ನಿವಾಸಿಗಳಾಗಿರ್ತಕ್ಕಂಥ ನಮ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಕೊಟ್ಟಿಲ್ಲ. ಅಧಿಕಾರದಿಂದ ನಾವೆಲ್ಲರೂ ವಂಚಿತರಾಗಿರ್ತಕ್ಕಂಥ ಸಮುದಾಯದವರಾಗಿರೋದ್ರಿಂದ ಈಗ ನೋಡಿ, ಶತಮಾನದಿಂದ ನಾವೆಲ್ಲ ಶೋಷಣೆಗೆ ಒಳಗಾಗಿದ್ದೇವೆ. ನಾವು ಈಗ ಸಂವಿಧಾನ ಏನಂತ ಹೇಳ್ತಾ ಇದೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಏನಂತ ಹೇಳ್ತಾ ಇದೆ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ನಾಗರಿಕರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳು, ಅಧಿಕಾರಗಳು ಸಿಗ್ಬೇಕಂತಕ್ಕಂಥದ್ದು ನಮ್ಮ ಸಂವಿಧಾನದ ಮೂಲ ಆಶಯ. ಇದೇ ವೇಳೆ ಪರಿಶಿಷ್ಟ ಪಂಗಡದವರಿಗೆ 2 ಸಚಿವ ಸ್ಥಾನಗಳನ್ನು ನೀಡಬೇಕು. ಜೊತೆಗೆ ಕೆ.ಎನ್. ರಾಜಣ್ಣ ಹಾಗೂ ನಾಗೇಂದ್ರ ಅವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಪರಿಶಿಷ್ಟ ಪಂಗಡದ ಪ್ರಶ್ನಾರ್ಹ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಬೇಕು ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಸರ್ಕಾರ ಮತ್ತು ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಸಾಹೇಬ್ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಖಜಾಂಚಿ ರಾಜೇಂದ್ರ, ಯುವ ಕಾರ್ಯದರ್ಶಿ ವಿವೇಕ್, ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಮಹಾಲಕ್ಷ್ಮಿ, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷೆ ರಮ್ಯಾ, ಕೆಆರ್ ಪುರ ಅಧ್ಯಕ್ಷೆ ಕಲಾ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮೋಸ ಮಾಡಿದರು. ಏನೋ ನಾಗೇಂದ್ರ ಅವರನ್ನ ಕಳ್ಳತನದಲ್ಲಿ ಸಿಕ್ಕಾಕಿಸಿಕೊಂಡು ಅವ್ರನ್ನ ಜೈಲಿಗೆ ಹೋಗೋದು ಮಾಡಿಬಿಟ್ಟು ಆ ಖಾತೆಯನ್ನು ಅವರು ಇಟ್ಕೊಂಡಿದ್ರು. ಮಧುಗಿರಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಕೆ.ಎನ್. ರಾಜಣ್ಣನವರು ಅವ್ರೇನ್ ತಪ್ಪು ಮಾಡಿದ್ರು? ಅವರ ಖಾತೆಯನ್ನ ನೀವು ವಾಪಸ್ ತಗೊಂಡ್ರಲ್ವಾ? ಅವ್ರೇನ್ರಿ ತಪ್ಪು ಮಾಡಿದ್ರು? ಅವರು ನಿಮ್ಮ ಉದ್ದೇಶನು ದಲಿತರನ್ನ ಅಧಿಕಾರ ವಂಚಿತರನ್ನಾಗಿ ಮಾಡತಕ್ಕಂಥದ್ದು ನಿಮ್ಮ ಮೂಲ ಉದ್ದೇಶ. ಯಾಕೆ ಬೇರೆಯವ್ರು ಕೊಡ್ಬೋದಾಗಿತ್ತಲ್ವ? ನೀವು ಯಾಕೆ ಕೊಡ್ಲಿಲ್ಲ? ನೀವು ಅವ್ರನ್ನ ಇದು ಮೋಸ ಅಲ್ವಾ ನೀವು ಮಾಡಿರ್ತಕ್ಕಂಥದ್ದು? ದಯವಿಟ್ಟು ನಮ್ಮ ಆಗ್ರಹ ಏನಾಗಿದೆ, ತೆರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನವನ್ನ ನೀವು ದಲಿತರಿಗೆ ಕೊಡಬೇಕು. ಇಲ್ಲದಿದ್ರೆ ಉಪಮುಖ್ಯಮಂತ್ರಿ ಸ್ಥಾನವನ್ನಾದ್ರೂ ಇದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀವು ಕೊಡಬೇಕು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೇಕೇ ಬೇಕು ಸಿಎಂ ಸ್ಥಾನ, ಬೇಕೇ ಬೇಕು ಸಿಎಂ ಸ್ಥಾನ.